ಒಂದೇ ದಿನ ನವಲಿ ಬಂದ್ಬಿಡಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಮುಂಚೆಂದನೇ ಒಂದೊಂದೇ ಅಭ್ಯಾಸಗಳು ಮಾಡ್ಕೊಳ್ತಾ ಬಂದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಬಂದು ಜಲಾಂಧರ ಬಂಧ ಅಭ್ಯಾಸ ಮಾಡಿದ್ವಿ. ಬಂಧಗಳಲ್ಲಿ 3 ಬರುತ್ತೆ: ಜಲಾಂಧರ ಬಂಧ, ಉಡ್ಯಾನ ಬಂಧ ಮತ್ತು ಮೂಲ ಬಂಧ ಅಂತ. ಈಗ ಜಲಾಂಧರ ಬಂಧ ಬೇಸ್ ಮೇಲೆ ಒಂದು 2-3 ತಿಂಗಳು ಮುಂಚೆ ಬಂದಿರೋಲ್ಲ ಗೊತ್ತಿರ್ಬೋದು. ಈ ಗಲ್ಲ ಎದೆಗೆ ತಾಗಿಸಿ ಉಸಿರನ್ನ ಒಳಗಡೆ ತೊಗೊಂಡು ಹೋಲ್ಡ್ ಮಾಡೋದು, ಉಸಿರು ಹೊರಗಡೆ ಹಾಕಿ ಹೋಲ್ಡ್ ಮಾಡೋವಂಥದ್ದು. ಸೊ ಇದೆಲ್ಲ ಪ್ರಿಪೇರ್ ಪ್ರಾಕ್ಟೀಸ್ ಫಸ್ಟ್ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ವಿ. ಅದಾದಮೇಲೆ ಉಡ್ಯಾನಕ್ಕೆ ಬಂದ್ವಿ. ಉಡ್ಯಾನ ಬಂದಲ್ಲಿ ಈಗ ಯಾವುದು ಅಗ್ನಿಸಾರ ಕ್ರಿಯೆ ಆಗಿರ್ಬೋದು, ನವಲಿ, ಮಧ್ಯಮ ನವಲಿ, ವಾಮ ನವಲಿ, ದಕ್ಷಿಣ ನವಲಿ, ನವಲಿ ಚಲನ, ಈ ಎಲ್ಲ ಅಭ್ಯಾಸಕ್ಕೂ ಸಹ ಹೊಟ್ಟೆ ಒಳಗಿಳಿಯೋದೇ ಬೇಸಿಕ್ಕು. ಸೊ ಯಾವಾಗ ಹೊಟ್ಟೆ ಎಳೆದು ಇನ್ನು ಮಿಕ್ಕಿದೆಲ್ಲ ಅಭ್ಯಾಸಗಳು ಮಾಡ್ತಾಯಿದ್ವಿ. ಇದೆಲ್ಲ ಉಡ್ಯಾನ ಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಅಭ್ಯಾಸಗಳು. ಇವಾಗ ನೆಕ್ಸ್ಟ್ ಮುಂದೆ ನಾವು ಮೂಲ ಬಂಧಕ್ಕೆ ಬಂದಿದ್ದೀವಿ. ಮೂಲ ಬಂಧಕ್ಕೆ ಅಶ್ವಿನಿ ಮುದ್ರಾ ಬಂದು ಪ್ರಿಪ್ರೇಷನು. ಇದಾದಮೇಲೆ ನೆಕ್ಸ್ಟ್ ಮೂಲ ಬಂಧಕ್ಕೆ ಹೋಗ್ತೀವಿ. ಸೊ ಹೇಗೆ ಮತ್ತು ಇವಾಗ ನಾನು ಹೇಳಿದ್ರೆ ಈ ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರೆಂತ್ ಆಗೋದಕ್ಕೆ ಇದನ್ನೆಲ್ಲ ನಾವು ಅಡ್ರೆಸ್. ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರೆಂತ್ ಎಸ್ಪೆಷಲಿ ಲೇಡೀಸ್ಗಂತೂ ಬಹಳಷ್ಟು ಬೆನಿಫಿಟ್ಸ್ ಇದೆ. ಈ ಕನ್ಸೀವ್ ಆದಾಗೆಲ್ಲ ಕೇಳಿರ್ಬೋದು,